बेळगावात झालेल्या दिशा समितीच्या बैठकीत खासदार जगदीश शेट्टर यांनी विद्यार्थ्यांच्या शैक्षणिक हिताचा विचार करून महत्त्वाची सूचना दिली. खासदार जगदीश शेट्टर यांच्या अध्यक्षतेखाली बेळगाव जिल्हा परिषद सभागृहात आज जिल्हा विकास समन्वय आणि देखरेख समिती बैठक पार पडली. यावेळी खासदार शेट्टर म्हणाले की जातीय सर्वेक्षणाची मुदत वाढवण्यात आली आहे, त्यामुळे शाळांना अतिरिक्त सुट्ट्या देण्यात आल्या आहेत. परिणामी अभ्यासक्रम मागे पडून विद्यार्थ्यांचे शैक्षणिक नुकसान होऊ शकतं, त्यामुळे आवश्यक ती पावले उचलावीत असा सल्ला त्यांनी दिला. ಶೈಕ್ಷಣಿಕ ಮಟ್ಟ ಏರಿಕೆ ಆಗ್ತಾ ಇದೆ, ಅದಕ್ಕೆ ಏನು ಪ್ರಯತ್ನ ಎಫರ್ಟ್ಸ್ ಮಾಡಬೇಕಲ್ಲ, ಅದ್ರ ಸಲುವಾಗಿ ಹೆಚ್ಚಿನ ಎಫರ್ಟ್ಸ್ ಆಗಬೇಕು. ಏನಾದರೂ ನೀವು ಮೇಜರ್ಸ್ ಹಾಕೊಂಡು ಅದ್ರ ಬಗ್ಗೆ ಅದನ್ನ ನಮಗೆ ಇನ್ವಾಲ್ವ್ ಮಾಡಬೇಕಾದ್ರೆ ಏನು ಅಡ್ವೈಸ್ ಮಾಡೋದು ನಾಲ್ಕು ನಾವು ಅದು ಒಂದು ಕಡೆ. ಇನ್ನೊಂದು ಅಕಾಡೆಮಿಕ್ ಇಂಟ್ರೆಸ್ಟ್ ನಾನು ಕೇಳ್ತಾ ಇರೋದು, ಈಗ ಇದು ನಡೀತಾ ಇದೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಅದು ಎಲ್ಲ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಶಿಕ್ಷಕರು ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ದೇರ್ ಕಾನ್ಸಂಟ್ರೇಷನ್ ಇಸ್ ಗ್ರೇಟ್. ಆಮೇಲೆ ಈಗ ರಜಾ ಮುಗೀತು, ದಸರಾ ರಜಾ ಮುಗೀತು, ಮತ್ತೆ 10 days ಗೌರ್ಮೆಂಟ್ ಈಗ ಎಕ್ಸ್ಟೆಂಡ್ ಮಾಡಿದೆ. ಇದು ಪರಿಣಾಮ ಏನಾಗ್ತದೆ, ಈಗ ನಮ್ಮ ಮಕ್ಕಳಿಗೆ 10 ದಿವಸ ರಜಾ ಕೊಟ್ಬಿಟ್ಟಿವಿ. ಈಗ ಒಂದು 10 ದಿವಸ ದಸರಾ ರಜದಲ್ಲಿ ಅವರು ಹೆಚ್ಚು ಕಡಿಮೆ ಆಟ ಮತ್ತೊಂದು ಅದರಲ್ಲಿ ಅವರು ಇದಾಗಿರ್ತಾರೆ, ಬ್ಯುಸಿ ಆಗಿರ್ತಾರೆ. ಈ ಮತ್ತೆ ಅವರು ಸ್ಕೂಲ್ಗೆ ಹೋಗುವ ತೌಕದಲ್ಲಿದ್ದಾಗ 10 days ಎಕ್ಸ್ಟೆನ್ಷನ್ ಆಗಿದ್ದರಿಂದ ಮತ್ತೆ ಮೆಂಟಲಿ ಆ ಹುಡುಗರು ಮೆಂಟಲಿ ಪ್ರಿಪೇರ್ಡ್ ಆಗ್ತಾರೋ ಇಲ್ಲ, ಅವ್ರಿಗೆ ಪರ್ಸನಲಿ ದೇ ಎಂಜಾಯ್ ಇಟ್. 10 ದಿವಸ ಎಕ್ಸ್ಟೆನ್ಸ್ ರಜಾ ಸಿಗ್ತಪ್ಪ ಖುಷಿ ಆಗ್ಬೋದು. ಆದ್ರೆ ಅವ್ರ ಎಜುಕೇಶನ್ ಸಿಲೆಬಸ್ ಈಗ ನೀವು ಇಲ್ಲಿ ನೋಡಿ ಏನಾಗಿದೆ, ನಾವು ಆಲ್ವೇಸ್ ಪ್ರೈವೇಟ್ ಸ್ಕೂಲ್ಸ್ ಮತ್ತು ಸರ್ಕಾರಿ ಸ್ಕೂಲ್ಸ್ ನಾವು ಕಂಪೇರ್ ಮಾಡ್ತೀವಿ. ಅಲ್ಲಿ ಹೆಚ್ಚಿಗೆ ಯಾಕೆ ನಮ್ಮ ಪೇರೆಂಟ್ಸು ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಕಳಿಸ್ತಾರೆ ಅನ್ನುವಂಥದ್ದು ಒಂದು ಬರ್ತದೆ. ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಕಳಿಸೋದಿಲ್ಲ, ಇಲ್ಲೆಲ್ಲ ಫ್ರೀ ಎಜುಕೇಶನ್ ಎಲ್ಲ ಇದ್ರೂ ಸರಿ ಇಲ್ಲಿ ಯಾಕೆ ಕಳಿಸ್ತಾ ಇಲ್ಲ. ಓನ್ಲಿ ಪೋರ್ ಪೇರೆಂಟ್ಸು ಮತ್ತು ಮಿಡಲ್ ಕ್ಲಾಸ್ ಪೀಪಲ್ ಅವ್ರು ಮಾತ್ರ ಕಳಿಸುವಂಥದ್ದು. ಈಗ ನಾಳೆ ಅವ್ರ ಎಜುಕೇಶನ್ ಸಿಸ್ಟಮ್ದಲ್ಲಿ ಆ ಹುಡುಗರು ಎಜುಕೇಶನ್ ಏನು ಸಿಲೆಬಸ್ ಆಗ್ಬೇಕಲ್ಲ 10 ದಿವಸದಲ್ಲಿ ಅದು ಮೈನಸ್ ಆಗ್ತಲ್ಲ. ಈ ಪ್ರೈವೇಟ್ ಸ್ಕೂಲ್ ಪ್ಲಸ್ ಐತಲ್ಲ, 10 days ಸೈಕಾಲಜಿಕಲಿ इफेक्ट ಆಗ್ಬೋದು ಅಂತ नंदू. यावर प्रत्युत्तर देताना DDPI लीलावती हिरेमठ म्हणाल्या की सरकारच्या सर्वेक्षणासाठी सुमारे 98% प्राथमिक शाळेचे शिक्षक सहभागी झाले आहेत. ಸರ್, ತಮ್ಮ ಕಾಳಜಿ ಆತಂಕ ಖಂಡಿತ ನಮಗೆ ಅರ್ಥ ಆಗಿದೆ ಸರ್. ಈಗಾಗಲೇ ತಾವು ಹೇಳಿದ ಪ್ರಕಾರ ಸರ್ವೆ ಕಾರ್ಯ ಇನ್ನು ಮುಂದುವರೆದಿದೆ ಸರ್. ರಜೆಗಳನ್ನು ಮುಂದುವರೆಸಿದ್ದಾರೆ ಸರ್ಕಾರದ ವತಿಯಿಂದ. ಮುಂದುವರೆದು ಸರ್, ಸರ್ವೇದಲ್ಲಿ ಬಹುತೇಕವಾಗಿ 98% ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಹೈಸ್ಕೂಲ್ ಟೀಚರ್ಸ್ ಕಾರ್ಪೊರೇಷನ್ ಹಂತದಲ್ಲಿ ಹೌಸ್ ಹೋಲ್ಡ್ಸ್ ಜಾಸ್ತಿ, ಫ್ಯಾಮಿಲೀಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ಮಾತ್ರ ಒಂದು 50 ರಿಂದ 60 ಹೈಸ್ಕೂಲ್ ಟೀಚರ್ಸ್, ಅದು ಸಿಟಿ ಭಾಗದಲ್ಲಿ ಮಾತ್ರ ತಗೊಂಡಿದ್ ಬಿಟ್ರೆ ನಾವು ಹೈಸ್ಕೂಲ್ ಟೀಚರ್ಸ್ ಅನ್ನ ತಗೊಂಡಿಲ್ಲ ಸರ್. ನಾನು ಬಹಳಷ್ಟು ಅಭಿಮಾನದಿಂದ ಹೇಳ್ತೀನಿ ಸರ್. ಮಾನ್ಯ CO ಸಾಹೇಬರು ಇದ್ರ ಬಗ್ಗೆ ತಕ್ಷಣ ನಮಗೆ ಒಂದು ಮೀಟಿಂಗ್ ಅನ್ನ, ಆನ್ಲೈನ್ ಮೀಟಿಂಗ್ ಅನ್ನ ಮಾಡಿ ಶಿಕ್ಷಕರನ್ನ ಮನವೊಲಿಸಿ, ಈಗಾಗಲೇ ಶಿಕ್ಷಕರು ರೆಡಿ ಇದ್ರು ಸರ್ ಮಾನಸಿಕವಾಗಿ. ನಿನ್ನೆಯಿಂದಲೇ ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ಗಳನ್ನ ಶಿಕ್ಷಕರು ಆಲ್ 3 ಕೋರ್ಸ್ ಸಬ್ಜೆಕ್ಟ್ ಸರ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ತಗೊಳ್ತಾ ಇದ್ದಾರೆ ಸರ್. ಈಗ ಹೈಸ್ಕೂಲ್ ಅವರು ಈಗಾಗಲೇ ಚಾಲ್ತಿಯಲ್ಲಿ ಇದಾವೆ ಸರ್. ಹೈಸ್ಕೂಲ್ ನಲ್ಲಿ ಸ್ಪೆಷಲ್ ಕ್ಲಾಸಸ್ ಅವ್ರಿಗೆ ನಾವು ಒಂದು ಫ್ರೀಡಮ್ ಕೊಟ್ಟಿವಿ ಸರ್, ಹೆಡ್ ಮಾಸ್ಟರ್ ಮತ್ತು ಟೀಚರ್ಸ್ಗೆ. 4 ಪೀರಿಯಡ್ ಟು ದ ಮ್ಯಾಕ್ಸಿಮಮ್ 3 ಪೀರಿಯಡ್ ಅಲ್ಲ. ನಿಮ್ಮ ಶಾಲೆಗೆ ಸಂಬಂಧಿಸಿದಂತೆ ಕಲಿಕಾ ಕೊರತೆ ಯಾವ ಸಬ್ಜೆಕ್ಟ್ ಅಲ್ಲಿದೆ ಕಾನ್ಸಂಟ್ರೇಟ್ ಮಾಡಿ ತಗೊಳ್ಳಕ್ಕೆ ಹೇಳಿದೀವಿ ಸರ್. ಈಗಾಗಲೇ ಸ್ಪೆಷಲ್ ಕ್ಲಾಸು ಬೆಳಗಾವಿ ಮತ್ತು ಚಿಕ್ಕೋಡಿ ರಾಜ್ಯಾದ್ಯಂತ ಶುರು ಇದಾವೆ ಸರ್. ಎರಡನೇದು ಸರ್, ಟೈಮಿಂಗ್ ಬೆಳಗ್ಗೆ ಅವ್ರಿಗೆ ನಾವು 9 ರಿಂದ 1 ಗಂಟೆ ಒಳಗಾಗಿ ಮುಗಿಸಂತ ಹೇಳಿದೀವಿ ಸರ್. खासदार शेट्टर यांनी यावर भर देत सांगितले की प्राथमिक शाळेतील विद्यार्थ्यांना कोणतीही गैरसोय होऊ नये म्हणून खबरदारी घ्यावी. ಪ್ರೈಮರಿ ಟೀಚರ್ಸ್ ಸಂಖ್ಯೆ ಜಾಸ್ತಿ, ಪ್ರೈಮರಿ ಟೀಚರ್ಸ್ ಸಂಖ್ಯೆ ಜಾಸ್ತಿ, ಹೈಸ್ಕೂಲ್ ಲಿಮಿಟೆಡ್ ಇರ್ತದೆ. ಆಮೇಲೆ ಸ್ಟೂಡೆಂಟ್ಸ್ ಪ್ರೈಮರಿ ಸ್ಟೂಡೆಂಟ್ಸ್ ಜಾಸ್ತಿ. ಈಗ ಇಫೆಕ್ಟ್ ಆಗೋದು ಅವ್ರಿಗೆ ನಾಯೋದು ಅದಕ್ಕೆ ಈಗ ಪ್ರೈಮರಿ ಟೀಚರ್ಸು ಹೆಚ್ಚಿಗೆ ಬರ್ಡನ್ ಆಯ್ತು. ಈಗ 10 days ಸಮೀಕ್ಷೆ ಮಾಡೋದು ಪ್ರೈಮರಿ ಟೀಚರ್ಸ್ ಸಂಖ್ಯೆ ಹೆಚ್ಚು ಸರ್. ಸರ್ವೆನಲ್ಲಿ ಅವರೇ ಹೆಚ್ಚಿದ್ದಾರೆ ಅನ್ನೋದ್ರ ಜೊತೆಗೆ ಈ ಸಾರಿ ಸರ್ಕಾರ ಇನ್ನೂ ಒಂದು ಅನುಕೂಲ ಮಾಡಿಕೊಟ್ಟಿರೋದು ಅಥವಾ ಕ್ರಮ ಮಾಡಿರೋದು ಏನಂದ್ರೆ 25 to 30% ಬೇರೆ ಡಿಪಾರ್ಟ್ಮೆಂಟ್ ನವರು ಸರ್ವೆ ತಗೊಂಡಿದ್ದೀವಿ ಸರ್. 30% ನಮ್ಮ ಜಿಲ್ಲೆಯಲ್ಲಿ 30% ಇದೆ ಸರ್, ತಗೊಂಡಿದ್ದೀವಿ ಸರ್. ಹೀಗಾಗಿ ಅಲ್ಲಿ ಸ್ವಲ್ಪ
ಕಡಿಮೆ ಆಗಿದೆ. ಬಟ್ ತಮ್ಮ ಕಾಳಜಿ ನಮಗೆ ಅರ್ಥ ಆಗುತ್ತೆ ಸರ್. ಹೇಗೆ ಸರಿ ತುಂಬಿಸ್ಕೊಳ್ತೀವಿ ಕೆಲಸ ಅವಧಿಯನ್ನ ಈಗಾಗಲೇ ಮಾನ್ಯ ಶಿಕ್ಷಣ ಮಂತ್ರಿಗಳು ಸೂಚನೆ ನೀಡಿದ ಪ್ರಕಾರ ವಿಶೇಷ ಮಳೆ ಆಗದಂತೆ ನಾವು ಖಂಡಿತ ಒಂದು ಯೋಜನೆ ಮಾಡಬೇಕಾಗುತ್ತೆ ಸರ್. ಮಾಡ್ತೇವೆ ಸರ್. ನಾನು ಹೇಳುವಂಥದ್ದು psychologically ಒಂದು ಅಕ್ಕಪಕ್ಕ ಮನೆಯಿಂದ ಪ್ರೈವೇಟ್ ಸ್ಕೂಲ್ ಹೋಗುವಂಥ ವಿದ್ಯಾರ್ಥಿ ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಹೋಗುವಂಥ ವಿದ್ಯಾರ್ಥಿ ಕಂಪೇರಿಸನ್ ಸ್ಟಾರ್ಟ್ ಆಗ್ತದೆ. ಆ ಥರ ಸ್ಟಡಿ ಮಾಡ್ತಾ ಇದ್ದಾರೆ, ಸಿಲೆಬಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ನನ್ನ ಆಗಲಿಲ್ಲ ಅನ್ನುವಂಥದ್ದು ಒಂದು ಸೈಕಾಲಜಿ ಬೇಕು. ಅದು ಸ್ವಲ್ಪ ಸ್ಟಡಿ ಮಾಡಿ ಆ್ಯಂಡ್ ಹೌ ಟು ಇಂಪ್ರೂವ್ ಆ ಸೈಕಾಲಜಿಕಲ್ ಡಿಫರೆನ್ಸ್ ಆಗದ ರೀತಿಯಲ್ಲಿ ಏನು ಮಾಡಬೇಕು ಅದು ವಿಚಾರ ಮಾಡಿ. भीम सुपर स्पेशालिटी हॉस्पिटलमध्ये सध्या केएलई संस्थेचे डॉक्टर तात्पुरते सेवा देत आहेत. मात्र या रुग्णालयासाठी कायमस्वरूपी डॉक्टर आणि कर्मचारी नेमणे आवश्यक आहे. डॉक्टरच नसतील तर इतके मोठे रुग्णालय बांधून का उपयोग, असा सवाल खासदार शेट्टर यांनी जिल्हा आरोग्य अधिकारी गडाद यांना केला. यावर जिल्हा परिषदेचे मुख्य कार्यकारी अधिकारी राहुल शिंदे यांनी उत्तर देताना सांगितले की या संदर्भात सुपर स्पेशालिटी रुग्णालयाच्या उद्घाटनावेळी मुख्यमंत्री सिद्धरामय्या यांच्याकडे लक्ष वेधले गेले असून टप्प्याटप्प्याने नियुक्त्या करण्यात येतील. ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ, ಬಟ್ ಅದು ತಾತ್ಕಾಲಿಕ. ಅದು ಎಷ್ಟು ದಿವಸ ಅವರು ಸರ್ವಿಸ್ ಮತ್ತು ಅಲ್ಲಿ ಅವರು ತಮ್ಮ ಹಾಸ್ಪಿಟಲ್ ನೇರ ನೇಮಕಾತಿನೂ ಆಗ್ತಾ ಇದೆ ಸರ್, ಸರ್ಕಾರದ ಹಂತದಲ್ಲಿದೆ. ಅದು ಆಗಿ ಬರ್ತಾ ಇದೆ ಸರ್. ಸೂಪರ್ ಸ್ಪೆಷಾಲಿಟಿ ಅವರು ಬರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಸರ್. ಪ್ಲಸ್ ನಮ್ಮ ತಾಲೂಕು ಪ್ಲೇಸಲ್ಲಿ ಹೋಗಿದ್ರಿ ಬಿಲ್ಡಿಂಗು ಹಾಸ್ಪಿಟಲ್ ಕಟ್ಟಿಲ್ಲ ಆಗೋದಿಲ್ಲ. ಅಲ್ಲಿ ಡಾಕ್ಟರ್ಸ್ ಇದ್ರೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಏನೋ ಒಂದು ರೋಲ್ ಇರುತ್ತೆ. ಇದ್ರೆ ಯಾರು ಸ್ಪೆಷಲೈಸ್ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಅವರಲ್ಲಿ ಇರುವುದಿಲ್ಲ ಅಂತಂದ್ರೆ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ಅಂತೆಲ್ಲ ಏನೂ ಇಲ್ಲ, ಅದಕ್ಕೆ ಅರ್ಥನೇ ಇದಕ್ಕೆ. ಅದು ಪ್ರೊಸೆಸ್ ನಡೀತಾ ಇದೆ. ಯಾರಿದ್ದಾರೆ ನಮಗೆ ಸಂಬಂಧಪಟ್ಟಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬಿಮ್ಸ್ ಡೈರೆಕ್ಟರ್ ಅವ್ರು ಇರಬೇಕು ಸರ್. ಐ ಥಿಂಕ್ ಬಿಮ್ಸ್ ಡೈರೆಕ್ಟರ್ ಅವರು ಕರೆದಿಲ್ಲ ಸರ್ ನಾವು ಮೀಟಿಂಗ್ಗೆ. ಇದೆಲ್ಲ ಬದಲಾಗಿ ಹೇಳಿ ಒಂದು ಪಾಯಿಂಟ್ ಸರ್. ಆ್ಯಕ್ಚುಲಿ ಮೊನ್ನೆ CM ಸರ್ ಕೂಡ ಮೀಟಿಂಗ್ ಅವತ್ತು ಫಂಕ್ಷನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ರೆಕ್ರೂಟ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ ಸರ್. ಈಗ ಹಂತ ಹಂತವಾಗಿ ಎಲ್ಲ ಕಡೆ ಅದು ಮಾಡ್ತೀವಿ ಅಂತ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ಸರ್. या प्रसंगी चिक्कोडी लोकसभा सदस्य प्रियंका जारकीहोळी, जिल्हा परिषदेचे मुख्य कार्यकारी अधिकारी राहुल शिंदे तसेच इतर अधिकारी आणि सदस्य उपस्थित होते. संकल्प शिंदे, KMM मराठी, बेळगाव.